ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಚಳಿಗಾಲ ಅಧಿವೇಶನದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪರವರಿಗೆ ಸುಮಾರು ನಮ್ಮ ಶಾಸಕಗಳು BPL ರೇಷನ್ ಕಾರ್ಡ್ ಮುಖಾಂತರ ಪ್ರಶ್ನೆಯನ್ನು ಮಾಡಿದರು. ಕೆಲವೊಂದವರು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರ 45 ದಿನಗಳಲ್ಲಿ ಯಾರು ಅರ್ಹರಿದ್ದಾರೆ ಅವರ BPL ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರುತ್ತೆ, ಯಾರು ಅನರ್ಹರಿರ್ತಾರೆ ಅವ್ರದ್ದು BPL ರೇಷನ್ ಕಾರ್ಡು APL ರೇಷನ್ ಕಾರ್ಡಿಗೆ ಕನ್ವರ್ಟ್ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಪರವಾಗಿ ನಾನು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಕೆಲವೊಂದು ಬದಲಾವಣೆ ಏನಿದೆ ಅದು ಸರ್ಕಾರ ಗಮನಕ್ಕೆ ತಗೊಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ದಯಮಾಡಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾದ್ರೂ ದಯಮಾಡಿ ಈ ವಿಡಿಯೋ ಪೂರ್ತಿ ಆಗುವವರೆಗೂ ಈ ವಿಡಿಯೋ ನೋಡಿ. ಈ ವಿಡಿಯೋ ನಮ್ಮ ಶಾಸಕರಾದ ಜಯಚಂದ್ರ ಸಾಹೇಬರಿಗೆ ಮತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ ಸಾಹೇಬರಿಗೆ ಮತ್ತು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಈ ವಿಡಿಯೋ ತಲುಪಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಷ್ಟು ಮಟ್ಟದಲ್ಲಿ ಈ ವಿಡಿಯೋಗೆ ನೀವು ಶೇರ್ ಮಾಡಬೇಕು. ಕೆಲವೊಂದು ವಿಚಾರ ಏನಾಯ್ತು ಅಂತ ಹೇಳಿದ್ರೆ, 1,20,000 ಆದಾಯ ಯಾರಿಗಿದೆಯೋ ಅವರದು BPL ರೇಷನ್ ಕಾರ್ಡು ಕಂಟಿನ್ಯೂ ಆಗುತ್ತೆ. 1,20,000 ಮೇಲಿರೋ ಆದಾಯ, ವಾರ್ಷಿಕ ಆದಾಯ ಅವರಿಗೆ BPL ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಅಂತ ಸರ್ಕಾರವನ್ನು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿದ್ದಾರೆ KH ಮುನಿಯಪ್ಪ ಸಾಹೇಬರು. ಈಗ ನಾನು 1,20,000ಗಿಂತ ಒಂದು ಸ್ವಲ್ಪ ಏರಿಕೆಯನ್ನು ಮಾಡ್ತೀನಿ, ನಾನು ಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿದ್ದೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ 1,20,000ದಿಂದ ಮಾಡಿದ್ರೆ ಏನೋ 1,80,000 ಅವ್ರು ಮಾಡ್ತಾರೆ. ಅದ್ರ ಬಿಟ್ಟು ಅದಕ್ಕಿಂತ ಕಡಿಮೆನೂ ಮಾಡಲ್ಲ, ಅವ್ರು ಅದಕ್ಕಿಂತ ಜಾಸ್ತಿನೂ ಮಾಡಲ್ಲ. ಈ ವಿಚಾರ ಏನಕ್ಕೆ ಎತ್ತುತ್ತಾ ಇದ್ದಾರೆ ಅಂದರೆ, ಗೃಹಲಕ್ಷ್ಮಿ ಆ 2,000 ಹಣ ಹೇಳ್ದಂಗೆ ನುಡಿದಂತೆ ನಡೀತಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. 400 ರೂಪಾಯಿ ಸಂಪಾದನೆ ಮಾಡುವ ಕುಟುಂಬದವ್ರಿಗೂ 2,000 ರೂಪಾಯಿ ದುಡ್ಡು ಆಗ್ತಾ ಇದ್ದಾರೆ. 1 ಲಕ್ಷದಿಂದ 5 ಲಕ್ಷ ಸಂಪಾದನೆ ಮಾಡ್ತಿರೋ ಕುಟುಂಬ, ಆ ಕುಟುಂಬದವ್ರಿಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಅಮೌಂಟು ಅವರ ಅಕೌಂಟ್ನಲ್ಲಿ ಜಮಾ ಆಗ್ತಿದೆ. ನೀವು ಸರ್ಕಾರ 2.5 ವರ್ಷ ಆಯಿತು, ನೀವು ಮೇ 20ರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ 2.5 ವರ್ಷ ಮೇಲಿಂದ ಸುಮಾರು ಒಂದು ನೀವು 23-24 ಇನ್ಸ್ಟಾಲ್ಮೆಂಟನ್ನು ನೀವು ಗೃಹಲಕ್ಷ್ಮಿಯಿಂದ ಕೊಟ್ಟಿದ್ದೀರಾ. ಬಟ್ ಕನ್ಫರ್ಮ್ ಗೊತ್ತಿಲ್ಲ, ಎಲ್ಲರೂ ಅಕೌಂಟಿಗೆ ಬಿಡುಗಡೆ ಮಾಡಿದ್ದೀರಾ. ಈಗ ನಾನು ಜನರಿಗೆ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡೋದು, ಜನರಿಂದ ಸರ್ಕಾರ, ಸರ್ಕಾರದಿಂದ ಜನರಲ್ಲ. ಷರತ್ತುಗಳಿಗೆ ಪಾಲನೆ ಮಾಡಬೇಕಂತ ನಾನು ಈ ವಿಡಿಯೋ ಮುಖಾಂತರ ತಮ್ಗೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ಈಗ ತಾವು ದಯಮಾಡಿ 2,000 ರೂಪಾಯಿಗೋಸ್ಕರ BPL ರೇಷನ್ ಕಾರ್ಡು ನೀವು ಯಾರ್ದೂ ರದ್ದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಂಬಂಧಪಟ್ಟ ಇಲಾಖೆಗಳಿವೆ, ನಿಮ್ಮ ಇಲಾಖೆಗಳಿಗೆ ಫೀಲ್ಡ್ ಮುಖಾಂತರ ಎಲ್ಲ ಮನೆಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ತಗೊಂಡು ಅದಾದ ನಂತರ ನೀವು ಯೋಚನೆಯನ್ನು ಮಾಡಿ. ಒಂದೇ ಸಮ ನೀವು ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ BPL ರೇಷನ್ ಕಾರ್ಡ್ ಕೊಡ್ತೀವಿ, ಯಾರು ಅನರ್ಹರಿಲ್ಲ ಅವರಿಗೆ ನಾವು BPL ರೇಷನ್ ಕಾರ್ಡ್ ಕೊಡಲ್ಲ. ಒಂದೇ ಸಮ ಅವ್ರದ್ದು BPL ರೇಷನ್ ಕಾರ್ಡ್ ಇರೋದು ನಾವು APLಗೆ ಕನ್ವರ್ಟ್ ಮಾಡಿಬಿಡ್ತೀವಿ ಅಂತ ಈ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದೇ ಥರ ನಮ್ಮ ಮುಖ್ಯಮಂತ್ರಿಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಸುಮಾರು ನಿಮ್ಮ ಅವಧಿಯಲ್ಲಿ, ನಿಮ್ಮ ಸರ್ಕಾರದ 2.5 ವರ್ಷ ಪೂರ್ತಿ ಅವಧಿಯಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ನೀವು 1 ಸತಿ ಇಲ್ಲ 2 ಸತಿ ಹೊಸ ರೇಷನ್ ಕಾರ್ಡಿಗೆ ಫಲಾನುಭವಿಗಳಿಗೆ ನೀವು ಅರ್ಜಿಯನ್ನು ವಿತರಣೆ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಯಾರಿಗೂ ನೀವು ಅವಕಾಶ ಮಾಡಿಕೊಟ್ಟಿಲ್ಲ. BPL ರೇಷನ್ ಕಾರ್ಡು ನೀವು APL ಕಾರ್ಡಿಗೆ ಕನ್ವರ್ಟ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ತಾವು ದಯಮಾಡಿ ಪರಿಶೀಲನೆ ಮಾಡಿ, ಅರ್ಹರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಕೊಡಿ 2,000 ರೂಪಾಯಿ. 1,000 ರೂಪಾಯಿ ಯಾರಿಗೆ ಕೊಡಬೇಕು, ಯಾರಿಗೆ ತಲುಪಬೇಕು ಅಂಥವ್ರಿಗೆ ಕೊಡ್ರಿ. ಎಲ್ಲ ರೇಷನ್ ಕಾರ್ಡಿಗೆ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ. ತೀರಾ ಬಡವರಿದ್ದಾರೆ. ಸಮಾಜ 3 ಕ್ಲಾಸ್ನಲ್ಲಿ ವರ್ಗಾವಣೆ ಆಗಿದೆ. ಒಂದು ಹೈ ಕ್ಲಾಸು, ಒಂದು ಮಿಡಲ್ ಕ್ಲಾಸು, ಒಂದು ಲೋ ಕ್ಲಾಸು. ಅವ್ರದ್ದು ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಸೀನಿಯರ್ ಸಿಟಿಸನ್ಶಿಪ್ಪು ಹಳ್ಳಿ ಪ್ರದೇಶಗಳಲ್ಲಿ, ಸ್ಲಮ್ ಏರಿಯಾಗಳಲ್ಲಿ, ಊರಿನ ಎಲ್ಲ ಬಡಾವಣೆ ಎಲ್ಲ ಏರಿಯಾಗಳಲ್ಲಿ ಸೀನಿಯರ್ ಸಿಟಿಸನ್ಶಿಪ್ಗಳು ತುಂಬ ಜಾಸ್ತಿ ಮಟ್ಟದಲ್ಲಿದ್ದಾರೆ. ನೀವು 2,000 ರೂಪಾಯಿ ಕೊಡ್ತಿರೋದು ನಾವು ನಮ್ಮ ಕಣ್ಣಾಗಿಂದ ನಾವು ನೋಡ್ತಾ ಇದ್ದೀವಿ. ತುಂಬ ಜನರು ಈ ಗೃಹಲಕ್ಷ್ಮಿಗೆ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ತುಂಬ ನೆಮ್ಮದಿಯಾಗಿದ್ದಾರೆ ಜನರು. ನೀವು ಇರೋರ್ಗೂ ಕೊಡ್ತಿದ್ದೀರಾ, ಇಲ್ದವ್ರಿಗೂ ಕೊಡ್ತಿದ್ದೀರಾ. ಇದು ನಮ್ಮೊಂದು ಪ್ರಶ್ನೆ ಮಾಡೋದೇನೆಂದರೆ, ನೀವು ಇರೋರಿಗೆ ಯಾತಿಗೆ ಕೊಡ್ತೀರಾ? ಈಗ ಅವನು ಬಿಸ್ನೆಸ್ ಮ್ಯಾನ್ ಅಂದರೆ, ಎಲ್ಲರೂ ಬಿಸ್ನೆಸ್ ಮ್ಯಾನ್ ಅಂದರೆ ಒಂದೇ ಮಟ್ಟದಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಇರಲ್ಲ. ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ ಮಾಡೋನು ಅವನು ಒಂದು ಬಿಸ್ನೆಸ್ ಸ್ವಂತವಾಗಿ, ನಾನು 500 ರೂಪಾಯಿ ದುಡ್ಡು ನಂದೇ ಸ್ವಂತ ಇರಲಿ ಅಂತ ಅವನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅವನ ಪರವಾಗಿ ಅದ್ರ ಪರವಾಗಿ ಸರ್ಕಾರಿ ದಾಖಲೆಗಳನ್ನು ತೋರಿಸ್ತಾ ಇದ್ದಾನೆ, GST ಮಾಡಿಸ್ತಾ ಇದ್ದಾನೆ, ಅವನು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ. ಅಂಥವ್ರಿಗೂ ನೀವು ರೇಷನ್ ಕಾರ್ಡು ನಾವು ರದ್ದು ಮಾಡ್ತೀವಿ, ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವ್ರಿಗೂ ನಾವು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದೀವಿ, APL ಕಾರ್ಡಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಲ್ಲ. ಒಂದು ಸ್ವಲ್ಪ ನೀವು ಗಮನವಿಟ್ಟು ನೀವು ಎಲ್ಲರಿಗೂ ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಯಾರ್ಯಾರು ಎಷ್ಟೆಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಯಾರ್ಯಾರು ಅವ್ರಿಗೆ ಎಷ್ಟು ಇನ್ಕಮ್ ಇದೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಪ್ರಕಾರ ನಿಮಗೆ ಇನ್ಕಮ್ ಎಲ್ಲರಿಗೂ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಪ್ರದೇಶ, ನಮ್ಮ ಸಿರಾ ತಾಲೂಕಿನಲ್ಲಿ ಸುಮಾರು ಕಾರ್ಮಿಕರಿದ್ದಾರೆ, ಬಿಡಿ ಕಾರ್ಮಿಕರಿದ್ದಾರೆ. ಒಂದು ತಿಂಗಳಿಗೆ
20 ರಿಂದ 25 ಸಾವಿರ ರೂಪಾಯಿ ಸಂಪಾದನೆ ಮಾಡುವ ಅಥವಾ ಆ ಥರ ಒಂದು ಫ್ಯಾಕ್ಟ್ರಿಗಳನ್ನು ಅವರು ಸ್ವಂತವಾಗಿ ನಾನು ಸ್ವಂತ ಮಾಡಬೇಕು, ನಂದು ಸ್ವಂತ ಅಂತ ನಂದು ಇರಬೇಕು, ನನ್ನ ತಂದೆ ತಾಯಿಗೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಏನೋ ಕಷ್ಟಪಟ್ಟು ನನ್ನ ಸ್ವಂತ ಬಿಸ್ನೆಸ್ನಲ್ಲಿ ಅವ್ರಿಗೆ ಸುಖವಾಗಿಡಬೇಕು ಅಂತ ಅವನು ಒಂದು ಆಸೆ ಇರುತ್ತೆ. ಆ ಆಸೆಯನ್ನು ಇಟ್ಟವನು ಅವನು GST ಮಾಡಿಸೋನೆ. ಈಗ GST ಮಾಡಿಸಿಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಪ್ರಾಬ್ಲಮ್ಮು. ನೀನು ಬಿಸ್ನೆಸ್ ಮಾಡ್ತಿದ್ಯಾ, 5,000 ದುಡಿ, ನಿನ್ ಇನ್ಕಮ್ ಟ್ಯಾಕ್ಸ್ ಕಟ್ಟು. ಇಲ್ಲಿ ನೋಡಿದ್ರೆ ನೀವು ರೇಷನ್ ಕಾರ್ಡ್ ರದ್ದು, ಅಲ್ಲಿ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಪ್ರಾಬ್ಲಮ್, GST ಮಾಡು ಅಂತ ಅವರಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಈಗ ಇವನು ಏನೋ ಒಂದು ನಂದು ಏನೋ ದುಡಿತಾ ಇದ್ದೀನಿ, ಮುಂದ್ಗಡೆ ಹೋಗಿ ನಂದು ಏನೋ ಒಂದು ಒಳ್ಳೇದಾಗುತ್ತೆ, ನಂದು ಬಿಸ್ನೆಸ್ ಹೊಸ ಬರುತ್ತೆ ಅಂತ ಅವ್ನ ಮನಸ್ಸಿನಾಗಿ ಇಟ್ಕೊಂಡು ಅವನ ಬಿಸ್ನೆಸ್ಗೆ ಅವ್ನ ಸ್ವಂತ ಬಿಸ್ನೆಸ್ಸಲ್ಲಿ ಅವ್ನು ಕಷ್ಟಪಟ್ಟು ಅವನು ದುಡಿತಿರ್ತಾನೆ. ಅಂಥವ್ರಿಗೂ GST ಮಾಡಿಸ್ಬೇಕು ಅಂತ ನಿಮ್ಮ ಸರ್ಕಾರ ಕಂಪಲ್ಸರಿ ಮಾಡ್ತೀರಾ. ನೀವು ನೋಟಿಸು ಕೊಡ್ತೀರಾ, 2-3 ಸತಿ ಹಿಡಿತೀರಾ, ಫೈನ್ ಹಾಕ್ತೀರಾ. 4ನೇ ಸತಿ ಅವನೇನು ಮಾಡ್ತಾನೆ, ಗಾಬರಿಯಾಗಿ ಎಲ್ಲಪ್ಪ ನಾನು ಸಂಪಾದನೆ ಮಾಡೋದೆಲ್ಲ ದುಡ್ಡು ಅವ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಇಟ್ಬಿಟ್ರೆ ಅವ್ರಿಗೆ ಫೈನ್ ಕಟ್ಟಬೇಕು, ಅವ್ರು ಫೈನ್ ಕಟ್ಟಿಲ್ಲ ಅಂದ್ರೆ ಸೀಸ್ ಮಾಡಿಬಿಡ್ತಾರೆ ಅಂದ್ರೆ ಕೇಸ್ ಮಾಡಿಬಿಡ್ತಾರೆ ಅಂತ ಅವ್ನು ಭಯಪಟ್ಟು ಏನು ಮಾಡ್ತಾನೆ, ಬಂದು ಅವ್ನು GST ಮಾಡಿಸ್ತಾನೆ. GST ಮಾಡಿಸ್ಕೊಂಡು ಅವ್ನು 10,000 ರೂಪಾಯಿ ದುಡಿಲಿ, ತಿಂಗಳಿಗೆ 10,000 ರೂಪಾಯಿ ದುಡಿಲಿ, 15,000 ರೂಪಾಯಿ ದುಡಿಲಿ, 20,000 ದುಡಿಲಿ, ಅವನು GST ಪೇ ಮಾಡ್ತಾ ಇದ್ದಾನೆ. ಇಂಥವ್ರು ಸುಮಾರು ಜನ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಇದ್ದಾವೆ. ತಿಂಗಳಿಗೆ 20 ರಿಂದ 25,000 ರೂಪಾಯಿ ಸಂಪಾದನೆ ಮಾಡುವ ಸಣ್ಣ ಪುಟ್ಟ ವ್ಯಾಪಾರಗಳು ಅವರನ್ನು GST ಮಾಡೋರೆ. ತಾವು ದಯವಿಟ್ಟು ಗಮನಕ್ಕೆ ತಾವು ದಯವಿಟ್ಟು ಈ ನಿಮ್ಮ ಯೋಜನೆ ಈಗ ನೀವು ಸ್ಪಷ್ಟವಾಗಿ ಹೇಳಿಕೆಯನ್ನು ಏನು ಕೊಟ್ಟಿದ್ದೀರಾ ನೀವು ಅದು ಬದಲಾವಣೆಯನ್ನು ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡುತ್ತೇನೆ. ಈಗ ಸ್ವಂತ ಬಿಸ್ನೆಸ್ ಅಂದ್ರೆ 500 ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡೋನು ಸ್ವಂತ ಬಿಸ್ನೆಸ್ ಇಟ್ಕೊಂಡ್ರು ಅದನ್ನು ಬಿಸ್ನೆಸ್ಸೇ. 5 ಕೋಟಿ ಸಂಪಾದನೆ ಮಾಡೋನು ಬಿಸ್ನೆಸ್ ಇಟ್ಕೊಂಡಿದ್ದು ಅದು ದಿನಕ್ಕೆ 1 ಕೋಟಿ ಸಂಪಾದನೆ ಮಾಡ್ತಾ ಇದ್ರು ಅದನ್ನು ಬಿಸ್ನೆಸ್ಸೇ. ಅದ್ರಾಗೆ ವ್ಯತ್ಯಾಸ ಇದೆ. ಅವನು ದೊಡ್ಡ ಮಟ್ಟದಲ್ಲಿ ಮಾಡ್ತಿರ್ತಾನೆ, ಇವನು ಸಣ್ಣ ಮಟ್ಟದಲ್ಲಿ ಬೆಳವಣಿಗೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಅಂಥವ್ರಿಗೆ ಇನ್ಕಮ್ ಟ್ಯಾಕ್ಸ್ GST ಆರ್ ಹೆಸರು ನಾವು ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಮಿಡಲ್ ಕ್ಲಾಸ್ ಜನರು ಎಲ್ಲಿ ಹೋಗ್ಬೇಕು? ಮಿಡಲ್ ಕ್ಲಾಸ್ ಜನರಲ್ಲಿ 50,000 ರೂಪಾಯಿ ಸಂಪಾದನೆ ಮಾಡೋರು ಇರ್ತಾರೆ, 30,000 ಸಂಪಾದನೆ ಮಾಡೋರು ಇರ್ತಾರೆ, 40,000 ಸಂಪಾದನೆ ಮಾಡೋರು ಇರ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಮಿಡಲ್ ಕ್ಲಾಸ್ ಅವನು ರೇಷನ್ ಕಾರ್ಡ್ ಒಂದು ಇಟ್ಕೊಂಡ್ರೆ ಅವನು ಒಂದು ಪ್ರಪಂಚನಲ್ಲಿ ಇಟ್ಕೊಂಡಾಗುತ್ತೆ. ಯಾಕಂದ್ರೆ BPL ರೇಷನ್ ಕಾರ್ಡ್ ಇಂದ ಅವನಿಗೆ 2,000 ಮುಖ್ಯ ಅಲ್ಲ. ಈಗ ಅವನು ದುಡಿತಿರ್ತಾನೆ, ಅವನು ದುಡಿಯೋದು 30,000 40,000 50,000 ದುಡಿತಿರ್ತಾನೆ. ಅಂಥವ್ರಿಗೆ ನೀವು ಈ ತರ ಕಾನೂನು ತಗೊಂಡ್ಬಿಟ್ಟು BPL ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಈಗ ಯಾರಿಗಾನ ಅವ್ರ ಮನೆಯಲ್ಲಿ ಅವ್ರ ತಂದೆಗೋ ಅವ್ರ ತಾಯಿಗೋ ಏನೋ ಒಂದು ಕಾಯಿಲೆ ಬಂದ್ಬಿಡ್ತು. ಆ ಕಾಯಿಲೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ತೋರ್ಸೋಣ ಅಂತ ಹೇಳಿದ್ರೆ ಅವ್ನು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅವನು ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಬರೀ ಅಡ್ಮಿಷನ್ ಮಾಡ್ಕೊಳಕ್ಕೆ ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಕೇಳ್ತಾರೆ ದೊಡ್ಡ ಕಾಯಿಲೆಗೆ. ಅದೇ ಸಂಬಂಧಪಟ್ಟ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ 1 ಲಕ್ಷ ಆಗೋದು ಬಿಲ್ಲು, ಇಲ್ಲಿ ಒಂದು 70,000 80,000 ಬಿಲ್ ಆಗುತ್ತೆ. ಅದ್ರಾಗೂ ರೇಷನ್ ಕಾರ್ಡ್ ಇದ್ರೆ ಅದೂ ಕಡಿಮೆ ಆಗಿ ಅರ್ಧ ಅಮೌಂಟ್ ಕಡಿಮೆ ಆಗಿ 80,000 ಹಾಕಿ 80,000 ಬಿಲ್ ಆದರೆ 40,000 ಇಂದ 50,000 ರೂಪಾಯಿ ದುಡ್ಡು ಕಡಿಮೆ ಆಗುತ್ತೆ. ದುಡ್ಡು ಕಡಿಮೆ ಆಗಿ ಅವನು ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು 4 ಕಾಸು ಉಳಿಸ್ಕೊಂಡಿರೋ ದುಡ್ಡು ತಗೊಂಬಂದು ಅವ್ರ ತಂದೆಗೋ ಅವ್ರ ತಾಯಿಗೋ ಏನೋ ಒಂದು ಕಾಯಿಲೆಗೆ ಅವನು ತಗೊಂಡು ಬೆಳೆಸ್ತಾರೆ. ಈಗ ನೀವು ಮಿಡಲ್ ಕ್ಲಾಸ್ ಅವ್ರಿಗೆ BPL ರೇಷನ್ ಕಾರ್ಡು ರದ್ದು ಮಾಡಿಬಿಟ್ರೆ ಆ ಥರ ಏನೋ ಒಂದು ಅವ್ರ ತಂದೆಗೋ ತಾಯಿಗೋ ಏನೋ ಒಂದು ಕಾಯಿಲೆ ಬಂದರೆ APL ರೇಷನ್ ಕಾರ್ಡ್ ತಗೊಂಡೋಗಿ ಅವ್ನು ಕೊಡ್ತಾನೆ. ಇಲ್ಲಪ್ಪ APL ರೇಷನ್ ಕಾರ್ಡ್ ನಾವು ಸ್ವೀಕಾರ ಮಾಡಲ್ಲ, BPL ರೇಷನ್ ಕಾರ್ಡ್ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ಅವನ ಹತ್ರ ದುಡ್ಡಿರಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ ಅವನ ಹತ್ರ. ತಿಂಗಳಿಗೆ ಚೆನ್ನಾಗಿ ದುಡಿತಾನೆ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾನೆ, ಒಂದು ಒಳ್ಳೆ ಒಂದು ಒಳ್ಳೆ ಲಕ್ಸುರಿ ಜೀವನವನ್ನು ಮಾಡ್ತಾನೆ. ಅದು ಬಿಟ್ಟರೆ ಅವ್ನು ಬ್ಯಾಂಕ್ ಬ್ಯಾಲೆನ್ಸ್ ಇಡ್ತಾನೆ, ಅವ್ನು ಪ್ರಾಪರ್ಟಿ ಮಾಡ್ತಾನೆ, ಅದು ಸುಳ್ಳದು. ಏನೋ ಒಂದು ಹೆಚ್ಚು ಕಡಿಮೆ ಯಾರಿಗೂ ಆಗಬಾರ್ದು. ಆ ಥರ ಆಗ್ಬಿಟ್ಟು ಇದು ಮಾಡಿದ್ರೆ ಪಾಪ ಅವನ ಮೇಲೆ ಏನಾಗಬೇಕು? ಈಗ ರೇಷನ್ ಕಾರ್ಡ್ ಇದ್ರೆ ಒಂದು ಶಕ್ತಿ ಅವನಿಗೆ 1 ಲಕ್ಷ ಅಲ್ಲ 5 ಲಕ್ಷ ಆಗಲಿ BPL ರೇಷನ್ ಕಾರ್ಡ್ ಇತ್ತೆ, ನಮ್ಮ ತಾಯಿಗೆ ಉಳಿಸ್ಕೊಳ್ತೀನಿ, ನನ್ನ ತಂದೆಗೆ ಉಳಿಸ್ಕೊಳ್ತೀನಿ ಅಂತ ಧೈರ್ಯದಿಂದ ಅವ್ನು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾನೆ, ಆಪರೇಷನ್ ಮಾಡ್ತಾನೆ. ಅದು ಸಕ್ಸಸ್ ಆಗುತ್ತೋ ಅದು ಬೀಳುತ್ತೆ ದೇವ್ರ ಮೇಲೆ. ಅದು ಮನುಷ್ಯನ ಸಾವು ಬದುಕು ಎಲ್ಲ ದೇವ್ರ ಕೈನಲ್ಲ ಐತೆ. ಕಾಯಿಲೆ ಯಾರಿಗೆ ಕಾಯಿಲೆ ಬರುತ್ತೆ ಅದು ಹೇಳಿ ಕಾಯಿಲೆ ಬರಲ್ಲ. ಮಿಡಲ್ ಕ್ಲಾಸು ಮತ್ತೆ ಲೋ ಕ್ಲಾಸ್ ಅವರಿಗೆ BPL ರೇಷನ್ ಕಾರ್ಡ್ ಇದ್ರೆ ಶಕ್ತಿ ಇದ್ದಂಗಾಗುತ್ತೆ. ನಾವು ದಯಮಾಡಿ ವಿಚಾರಣೆಯನ್ನು ಮಾಡಿ 1 ಲಕ್ಷ ಮೇಲ್ಕಿಂತ ತಿಳಿ ಆದಾಯ ಯಾರು ನಿಮಗೆ ಗೊತ್ತಾಗ್ಬಿಡುತ್ತೆ. GST ಮುಖಾಂತರ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಕಾಲ ಬದಲಾವಣೆ ಆಯಿತು, ಆ ಕಾಲ ಹೋಯ್ತದು. ಒಂದು ಫೋನ್ ಮಾಡಬೇಕು ಯಾರಿಗಾನ, ನಮ್ಮ ಅಣ್ಣಂದಿರು ನಮ್ಮ ತಮ್ಮಂದಿರು ನಮ್ಮ ತಂದೆ ಯಾರನ್ನ ಬೇರೆ ಊರಿನಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ, ಆ ಓನರ್ಗೆ ಫೋನ್ ಮಾಡಬೇಕು, ಆ ಓನರ್ಗೆ ಫೋನ್ ಮಾಡಿ ನಮ್ಮ ತಂದೆಯವ್ರಿಗೆ ಮಾತಾಡಬೇಕು, ನಮ್ಮ ಅಣ್ಣನಿಗೆ ಮಾತಾಡಬೇಕು ಅಂತ ಅವತ್ತಿನ ಕಾಲ ಜನರು STD ಬೂತ್ನಾಗ ಹೋಗ್ಬಿಟ್ಟು ಲೈನ್ ಕ್ಯೂನಾಗ ನಿಂತ್ಕೊಳ್ತಿದ್ರು. ಈಗ ಪ್ರತಿ ಒಂದು ಮನೆಯಲ್ಲೂ ಒಂದು ಸ್ಮಾರ್ಟ್ಫೋನ್ ಇದೆ. ಈಗ ಕಾಲ ಈ ತರ ಬಂದಿದೆ. ಮೊದಲೇ ಒಂದು TV ತಗೋಬೇಕಂದ್ರೂ ಒಂದು ಗೋಲಕ್ ಅಂತ ಒಂದು ಬಾಕ್ಸ್ ಸಿಕ್ಕಿ ನಾವು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ನಾವು ಖರ್ಚು ಮಾಡಿಬಿಟ್ಟು ಏನೋ ಒಂದು ಉಳಿಕೆ ಮಾಡಿಬಿಟ್ಟು ಆ ಡಬ್ಬೆನೆಲ್ಲ ಹಾಕಿ ನನಗೆ ಗ್ಯಾಸ್ ಸ್ಟವ್ ತಗೋಬೇಕು, ನಾನು ಒಳ್ಳೆ TV ತಗೋಬೇಕು, ನನ್ನ ಮನೆ ಚೆನ್ನಾಗಿ ಕಾಣಬೇಕು, 4 ಜನ ಮನೆ ಹೆಂಗೈತೆ ನಮಗೂ ಆ ಥರ ಮನೆ ಮಾಡಬೇಕು ಅಂತ ಆ ಬಡವನಿಗೂ ಆ ಮನಸ್ಸಿನಲ್ಲಿ ಅವನಿಗೂ ಆಸೆ ಇರುತ್ತೆ.
ಆ ತರ ಅವತ್ತಿನ ಕಾಲದಲ್ಲಿ ಆ ತರ ಮಾಡ್ಕೊಂಡು ಹೋಗ್ತಿದ್ರು. ಈಗ ಇವತ್ತಿನ ಕಾಲದಲ್ಲಿ ₹1 ಕೊಟ್ಟರೆ ನಿಮಗೆ ನೀವು ಟಿವಿಗಳು ಕೊಡ್ತಿದ್ದಾರೆ. ₹1 ಕೊಡಬೇಡಿ, 0 ಡೌನ್ ಪೇಮೆಂಟ್ ಇಂದ ಟಿವಿನೂ ಕೊಡ್ತಿದ್ದಾರೆ, ಮೊಬೈಲು ಕೊಡ್ತಿದ್ದಾರೆ, ಎಲ್ಲ ಕೊಡ್ತಿದ್ದಾರೆ. ಎಲ್ಲ ಬಡ ಜನರ ಮನೆಯಲ್ಲಿ ಒಂದು ಮೊಬೈಲು ಇದೆ, ಟಿವಿನೂ ಇದೆ, ಎಲ್ಲ ಇದೆ. ಈಗ ಸಂಬಂಧಪಟ್ಟ ಎಲ್ಲ ಐತೆ, ಫ್ರಿಜ್ ಐತೆ, ಏನೈತೆ, ಮತ್ತೆ ನಿನ್ಗೇನಪ್ಪ ಅವ್ರು ಏನು ಅವ್ರ ಮನೆಗೋಸ್ಕರ ಅವ್ರ ಮನೆ ಚೆನ್ನಾಗಿ ಮಾಡಬೇಕೋಸ್ಕರ ನಾನು 4 ಜನ ಹೆಂಗ್ ಬದುಕ್ತಾ ಇದ್ದಾರೋ ನಾನು ಹಂಗೆ ಬದುಕ್ತೀನಿ ಅಂತ ಅವನು ಪಾಪ ಕಷ್ಟಪಟ್ಟು ಬೆಳಗಿಂದ ಸಿಂಗಲ್ವರೆಗೂ ₹500 ದುಡ್ದು, ₹700 ದುಡ್ದು, ₹1000 ದುಡ್ದು ಅವನು ಕಷ್ಟಪಟ್ಟು ಅವನು ಸಂಸಾರ ಮಾಡಿ ಅವ್ನು ಏನೋ ಒಂದು 4 ಕಾಸು ಉಳಿದು ಅವ್ನ ಮನೆ ಮಠ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾನೆ. ಅದು ಬಿಟ್ಟರೆ ಬೇರೆ ಅವನ ಹತ್ರ ಏನೂ ಇರಲ್ಲ. ಅಂಥವ್ರಿಗೂ ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ, ಅವರು ಅರ್ಹರಿಲ್ಲ, ಅವರು ಅನರ್ಹರಿದ್ದಾರೆ ಅಂತ ನೀವು ಅಂತ ಹೇಳಿದ್ರೆ ಏನು ಪ್ರಯೋಜನ? ಅದಕ್ಕೆ ಅವ್ರು ಯಾರೋ ಒಂದು 100 ಜನದಲ್ಲಿ 10 ಜನ ಸೊಸೈಟಿಯಿಂದ ಹೋಗ್ಬಿಟ್ಟು ರೇಷನ್ ಅಂಗಡಿಯಿಂದ ಹೋಗ್ಬಿಟ್ಟು ಅಕ್ಕಿ ತಗೊಂಬಂದು ಯಾರೋ ಒಂದು 100 ಜನದಲ್ಲಿ 10 ಜನ ಅದು ಸೇಲ್ ಮಾಡ್ತಾರೆ. ಬಿಟ್ರೆ 90 ಜನ ಮಿಕ್ಕಿ 10 ಜನ ಯಾರು ಸೇಲ್ ಮಾಡಲ್ಲ. ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ತಿದ್ದವನು ಸೊಸೈಟಿ ಅಕ್ಕಿ ತಿಂತಾ ಇದ್ದಾನೆ, ಒಂದು ಕೂಲಿ ಕೆಲಸ ಮಾಡ್ತಿದ್ದವನು ಸೊಸೈಟಿ ಅಕ್ಕಿ ತಿಂತಾ ಇದ್ದಾನೆ. ಇದರ ಇಲ್ಲ ಅಂತ ಇಲ್ಲ, ಅದು ತನಿಖೆ ಮಾಡಬೇಕಾಗಿರೋದು ನಿಮ್ಮ ಕೆಲಸ. ಅದು ಮಾಡ್ಬಿಟ್ಟು ಅದಕ್ಕೆ ತನಿಖೆ ಮಾಡಿ ಆ ಸೊಸೈಟಿನಲ್ಲಿ ಇನ್ಫಾರ್ಮೇಶನ್ ತಗೊಂಡು ಈ ತರ ಅನಾಹುತ ಆಗ್ತಿದೆ, ಸರ್ಕಾರ ಅದು ರೇಷನ್ ಅನ್ನು ತಗೊಂಡೋಗ್ಬಿಟ್ಟು ಇವರು ಸ್ವಂತ ದುಡ್ಡಿಗೋಸ್ಕರ ಎಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನೀವು ಕಠಿಣ ಕ್ರಮವನ್ನು ತಗೋಬೇಕು. ನೀವು ಈಗ ನೀವು ₹2,000 ಕೊಡ್ತಿದ್ದೀರಾ, ಒಳ್ಳೆ ಸ್ಕೀಮ್ ಮಾಡಿದ್ದೀರಾ, ಗೃಹಲಕ್ಷ್ಮಿ ಒಳ್ಳೆ ಸ್ಕೀಮ್ ನಡೀತಿದೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ, ವಿಧವೆ ಕೊಡ್ರಿ, ಅನಾಥರಿಗೆ ಕೊಡ್ರಿ, ಸೀನಿಯರ್ ಸಿಟಿಜನ್ಶಿಪ್ಗೆ ಕೊಡ್ರಿ, ಅವ್ರ ಮನೆಯಲ್ಲಿ ಯಾರು ಸಂಪಾದನೆ ಯಾರು ಮಾಡ್ತಿಲ್ಲ ಅವ್ರಿಗೆ ಕೊಡ್ರಿ. ಗಂಡು ಮಕ್ಕಳು ಯಾರು ಆ ಮನೆಯಾಗಿಲ್ಲ ಅಂಥವ್ರ ಮನೆಗೆ ಕೊಡ್ರಿ. ಅವರು ಆಶೀರ್ವಾದ ಅಂದ್ರೂ ಮಾಡ್ತಾರೆ, ಅವರು ದೇವ್ರ ಹತ್ರ ಪ್ರಾರ್ಥನೆ ಅಂದ್ರೂ ಮಾಡ್ತಾರೆ. ಅದ್ರ ಎಲ್ಲ ಇದು ಮಾಡ್ಬಿಟ್ಟು ನೀವು ಎಲ್ಲರಿಗೆ ₹2,000ಗೋಸ್ಕರ BPL ರೇಷನ್ ಕಾರ್ಡಿಂದ APL ರೇಷನ್ ಕಾರ್ಡ್ ಮಾಡಕೊಟ್ರೆ ಅದು ಸಾಧ್ಯ ಇಲ್ಲ. ವೆರಿಫೈ ಮಾಡಬೇಕು. ಈಗ ಯಾರು ಕೊಟ್ಟವರು ಸಂಬಂಧಪಟ್ಟ ಇಲಾಖೆಗೂ ನೀವು ಕಂಡೀಷನ್ ಮಾಡ್ರಿ. ಲಕ್ಷಗಟ್ಟಲೆ ಯಾರು ಸಂಪಾದನೆ ಮಾಡ್ತಾರೆ ಅವ್ರ ಹತ್ರನೂ ರೇಷನ್ ಕಾರ್ಡ್ ಇದಾವೆ, ಅಂಥವ್ರ ಹತ್ರ ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ. ಈಗ ಎಲ್ಲ ಶ್ರೀಮಂತರ ಮನೆಯಲ್ಲೂ ರೇಷನ್ ಕಾರ್ಡ್ ಇದಾವೆ, ಅವ್ರ ಮನೆನ ಕ್ಯಾನ್ಸಲ್ ಮಾಡ್ರಿ. ಅವ್ರಿಗೆ ಏನು ಅವಶ್ಯಕತೆ ಇರುತ್ತೆ? 1 ಲಕ್ಷ ಮೇಲೆ ಸಂಪಾದನೆ ಮಾಡ್ತಿರೋ ಜನರ ಹತ್ರನೂ ರೇಷನ್ ಕಾರ್ಡ್ ಇದೆ, BPL ರೇಷನ್ ಕಾರ್ಡು. ಅವ್ರ ಹತ್ರ ಅವ್ರದ್ದು ನೀವು BPL ರೇಷನ್ ಕಾರ್ಡ್ ಮಾಡಿ. ಅದು ಸಣ್ಣ ಪುಟ್ಟ ದುಡ್ಡಲ್ಲ. ಅದು ನಾವು ದಯಮಾಡಿ ಇದು ಗಮನಕ್ಕೆ ತಗೊಂಡ್ಬರ್ಬೇಕು. ಈ ನಾನು ಹೇಳಕ್ಕೆ ಇಷ್ಟೇ ಹೇಳ್ಕೊಂಡು ಹೋದ್ರೆ ಸುಮಾರಿನ ಮಾತುಗಳಿದ್ದಾವೆ. ನೀವು ಎಲ್ಲದಕ್ಕೂ ವೆರಿಫೈ ಮಾಡಿಬಿಟ್ಟು ಈಗ ಎಲ್ಲದಕ್ಕೂ ವೆರಿಫೈ ಮಾಡಿ ನೀವು ಇದು ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡೋಕ್ಕೆ ದಯವಿಟ್ಟು ಕ್ಯಾನ್ಸಲ್ ಮಾಡೋಕೆ ಹೋಗ್ಬೇಡಿ ಅಂತ ನಾನು ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇನೆ. ನಿಮ್ಮ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇನೆ. ತಾವು ದಯಮಾಡಿ ಈ ನಿರ್ಧಾರವನ್ನು ಬದಲಾಯಿಸಬೇಕು. ಈಗ ನೀವು ₹2,000 ಏನು ನೀವು ಗೃಹಲಕ್ಷ್ಮಿ ಅಂತ ನೀವು ಕೊಡ್ತಿದ್ದೀರಾ, ಯಾರು ಅರ್ಹರಿದ್ದಾರೆ ಅವ್ರಿಗೆ ನೀವು ಕೊಡಿ. ನಿಮ್ಮ ಸರ್ಕಾರ ಐತೆ, ಪ್ರತಿಯೊಂದು ವಾರ್ಡ್ನಲ್ಲೂ ಅಂಗನವಾಡಿ ಇದೆ, ಪ್ರತಿಯೊಂದು ಹಳ್ಳಿಯಲ್ಲಿ ಅಂಗನವಾಡಿ ಇದೆ, ಪ್ರತಿಯೊಂದು ವಾರ್ಡ್ನಲ್ಲಿ ನಿಮ್ಮಂಥ ಒಂದು ಇಲಾಖೆ, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆ ಒಂದು ಇದೆ. ಅವ್ರ ಹತ್ರ ಆ BLOಸ್ಗೆ ಅದು ನಿಮ್ಮ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವೆರಿಫೈ ಮಾಡಕ್ಕೆ ಕಳಿಸಿ. ₹400 ದುಡಿತಾದ್ರೂ ₹2,000 ಬರ್ತಾ ಇದೆ, 4 ಲಕ್ಷ 1 ಕೋಟಿ ದುಡಿತಾದ್ರೂ ₹2,000 ಬರ್ತಾ ಇದೆ. ತಾವು ದಯಮಾಡಿ ಈ ನಿರ್ಧಾರವನ್ನು ಬದಲಾವಣೆ ಮಾಡಬೇಕು. ಈ ₹2,000 ಯಾರಿಗೆ ನೀವು ಕೊಡಬೇಕು ಅಂಥವ್ರಿಗೆ ಕೊಡಿ, ಮಿಕ್ಕಿದ್ದವ್ರಿಗೆ ಕ್ಯಾನ್ಸಲ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಈ ಗೃಹಲಕ್ಷ್ಮಿಯಿಂದ ಸುಮಾರು ಕುಟುಂಬಗಳ ರೇಷನ್ ಕಾರ್ಡು BPL ರೇಷನ್ ಕಾರ್ಡ್ ಮಾಡೋಕೆ ಹೋಗಬೇಡಿ. ಈಗ BPL ರೇಷನ್ ಕಾರ್ಡು ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಶಕ್ತಿ ಇದ್ದಂಗೆ ಅದು, ಮತ್ತು ಲೋ ಕ್ಲಾಸ್ ಅವ್ರಿಗೆ ಅದು ಒಂದು ಪ್ರಪಂಚ ಇದ್ದಂಗೆ. ಅದು ಲೋ ಕ್ಲಾಸ್ ಜನರಿಗೆ BPL ರೇಷನ್ ಕಾರ್ಡು ಒಂದು ಪ್ರಪಂಚ ಇದ್ದಂಗೆ, ಆ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ತುಂಬಾ ಸ್ಟ್ರಾಂಗ್ ಪವರ್ಫುಲ್ ವೆಪನ್ ಇದ್ದಂಗೆ ಅದು. ಯಾಕಂದ್ರೆ ಎಲ್ಲರೂ ಇದಕ್ಕೋಸ್ಕರ ರೇಷನ್ ಕಾರ್ಡ್ ಯೂಸ್ ಮಾಡ್ತಾರೆ, ಒಂದು ಆಸ್ಪತ್ರೆಗೆ ಯೂಸ್ ಮಾಡ್ತಾರೆ, ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ರೆ ಆಪರೇಷನ್ಗೋಸ್ಕರ ಏನೋ ಒಂದು ಸ್ವಲ್ಪ ಸಹಾಯ ಆಗುತ್ತಂತ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸ್ಪಷ್ಟವಾಗಿ ನೀವು ಹೇಳಿ, ಅಧಿಕಾರಿಗಳ ಕೈಯಿಂದ ಎಲ್ಲ ವೆರಿಫೈ ಮಾಡಿ, ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ಥರ ಒಂದು ಮಾಡಿ, ಮಿಕ್ಕಿದವ್ರಿಗೆಲ್ಲ ಇದು ಕ್ಯಾನ್ಸಲ್ ಮಾಡಿ. 1000 ಮನೆಯಲ್ಲಿ ಒಂದು 400 ಮನೆ ಕಡಿಮೆ ಆದರೆ ನಿಮಗೆ ಎಷ್ಟು ಶಕ್ತಿ ಬರುತ್ತೆ? BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಒಂದು ಕೈ ಕಟ್ ಮಾಡ್ದಂಗೆ ಆಗುತ್ತೆ. ಯಾರು ಶ್ರೀಮಂತರಿದ್ದಾರೆ ಅವ್ರದ್ದು ಮಾಡಿ, ಯಾರ್ದು ಪ್ರಾಪರ್ಟೀಸ್ ಇದಾವೆ, ಎಕರೆಗಟ್ಟಲೆ ಜಮೀನಿದ್ದಾರೆ, ಒಂದು ತೋಟಗಾರಿಕೆ ಮಾಡ್ತಿದ್ದಾರೆ, ಅಂಥವ್ರದ್ದು ನೀವು APLಗೆ ಕನ್ವರ್ಟ್ ಮಾಡಿ. ಸ್ವಂತ ಮನೆನಾಗೂ ಇದ್ದಾರೆ ಮಿಡಲ್ ಕ್ಲಾಸ್ ಅವ್ರದ್ದು ಏನು, ನಾನು ಹೆಂಗನ ಇರಲಿ, ಜೀವನ ಹೆಂಗನ ಹೋಗ್ಲಿ, ನನ್ನ ಸ್ವಂತ ಆದ ಒಂದು ಮನೆ ಬೇಕು ಅಂತ ಅವನು ಒಂದು ಆಸೆ ಇರುತ್ತೆ. ಏನೋ ಅವನು ಕಷ್ಟಪಟ್ಟು ಲೋನ್ ತಗೊಂಡು ಬ್ಯಾಂಕ್ನಲ್ಲಿ ಸಾಲನೂ ಮಾಡಿ ಎಲ್ಲ ಸಾಲ ಮಾಡಿ ಅವನು ಪರವಾಗಿ ನಂದು ಮನೆ ಅಂತ ಒಂದು ಸ್ವಂತ ಇರಬೇಕು ಅಂತ ಅವನು ಒಂದು ಸ್ವಂತ ಮನೆ ಕಟ್ಕೊಂಡು ಅವನು ಜೀವನವನ್ನು ಮಾಡ್ತಿದ್ದಾನೆ. ಅಂಥವ್ರು ಸುಮಾರು ಜನ ಇದ್ದಾರೆ. ಇದು 5 ಬೆರಳು ಒಂದೇ ಥರ ಇಲ್ಲ, ಒಂದೊಂದು ಬೆರಳು ಒಂದೇ ಥರ ಇದೆ. ಸುಮಾರು ಕೆಲಸ ಮಾಡೋರು ಇದ್ದಾರೆ, ಗಾರ ಕೆಲಸ ಮಾಡೋರು ಇದ್ದಾರೆ, ಮೆಕ್ಯಾನಿಕ್ ಕೆಲಸ, ಎಲ್ಲ ಕೂಲಿ ಕಾರ್ಮಿಕರು ಇದ್ದಾರೆ. ಆ ಕೂಲಿ ಕಾರ್ಮಿಕ ನೀವು ಮಾಡ್ತಿರೋದು ರೂಲ್ಸ್ಗೆ ಅವನು ವರ್ಷಗಟ್ಟಲೆ ಕೂಲಿ ಮಾಡ್ಕೊಂಡೇ ಇರಬೇಕು. ಅವನು ಹೆಲ್ಪರ್ ಆಗೇನೆ ಜೀವನ ಮಾಡಬೇಕು. ಅವನು ಈಗ ಕೆಲಸಕ್ಕೆ ಹೋಗಿ ಸೇರ್ಕೊಂಡು ನಾನು ಕೆಲಸ ಮಾಡಬೇಕು, ನಾನು ಕೆಲಸ ಕಲಿಬೇಕು ಅಂತ ಹೋಗಿ ಹೆಲ್ಪರ್ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಒಂದು ₹400 ₹500 ದುಡ್ಡು ಕೊಡ್ತಾರೆ. ನನ್ನ ಮನಸ್ಸಿನಾಗ ಏನಿರ್ತಾನೆ, ನಾನು ಕಷ್ಟಪಡಬೇಕು, ನಾನು ಕಷ್ಟಪಟ್ಟು ನಾನು ಕೆಲಸ ಕಲ್ತ್ಕೊಬೇಕು, ನಾನು ಕೆಲಸ ಕಲ್ತ್ಕೊಂಡು ನಾನೇ ಆದಂಥ ನನ್ನ ಒಂದು ಸ್ವಂತ ಕೆಲಸವನ್ನು ಮಾಡಬೇಕು, ಒಂದು ಕಾಂಟ್ರಾಕ್ಟ್ ತಗೊಂಡು ನಾನೇ ಕೆಲಸವನ್ನು ಮಾಡಿ ಏನೋ ನನ್ನ ತಂದೆ ತಾಯಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ಜೀವನವನ್ನು ಕೊಡಬೇಕು ಅಂತ ಒಂದು ಆಸೆ ಇರುತ್ತೆ. ಆಸೆ ಮೇಲೆ ಸರ್ಕಾರ ಇಲ್ಲ, ಜನರಿಂದ ಸರ್ಕಾರ, ಸರ್ಕಾರದಿಂದ ಜನರಲ್ಲ. ಈಗ ತೆರಿಗೆ ಕೊಡ್ತಿರೋದು ಜನರೇ.
ಈಗ ಮೊದಲೇ ಆ ಕಾಲದಲ್ಲಿ ಕಿರಾಣಿ ಅಂಗಡಿಗಳು ಸುಮಾರು ಒಂದು ಸಂಧಿಯಲ್ಲಿ 3-4 ಕಿರಾಣಿ ಅಂಗಡಿಗಳು. ಆ ಟೈಮ್ನಲ್ಲಿ GST ಇರಲಿಲ್ಲ. ಕಿರಾಣಿ ಅಂಗಡಿ ಮಾಲೀಕ ಹೋಗ್ಬಿಟ್ಟು ಹೋಲ್ಸೇಲ್ ಅಂಗಡಿನಲ್ಲಿ ಒಂದೇ ಸಮ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ಅವ್ನ ಅಮೌಂಟ್ ಎಲ್ಲ ಅವನ ಅಂಗಡಿಗೆ ಏನು ಸಂಬಂಧಪಟ್ಟ ಕಿರಾಣಿ ಅಂಗಡಿಗೆ ವಸ್ತುಗಳನ್ನು ತಾಂಬಂದು ಇಟ್ಕೊಂಡು ಅವನು ಮಾರ್ತಿದ್ದ. ಆವಾಗ ಆ ಟೈಮ್ನಲ್ಲಿ ಜನರ ಹತ್ರ ಟ್ಯಾಕ್ಸ್ ಅನ್ನು ಏನು ಇಸ್ಕೊಳ್ತಿರಲಿಲ್ಲ. ಈಗ ನೀವು 1 ಲೀಟರ್ ಹಾಲು ತಗೋಬೇಕಂದ್ರೂ ಟ್ಯಾಕ್ಸ್ ಪೇ ಮಾಡಿ ನಾವು ಹಾಲು ತಗೋಬೇಕು. ಏನೋ ಒಂದು ವಸ್ತು ತಗೋಬೇಕಂದ್ರೂ ಟ್ಯಾಕ್ಸ್ ಕ್ಲಿಯರ್ ಮಾಡಬೇಕು. ಎಷ್ಟು % ಟ್ಯಾಕ್ಸು, ಅದಕ್ಕೆ 12%, ಅದಕ್ಕೆ 10%, ಅದಕ್ಕೆ 8%. ಒಂದು ಸಾಮಾನ್ಯ ವ್ಯಕ್ತಿ ಆದ್ರೂ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿ ಅವನು ಏನಿರೋದು ವಸ್ತು ತಗೋಬೇಕು. ಈಗ ಮಾಲ್ಗಳು ಬೇರೆ ಓಪನ್ ಆಗಿಬಿಟ್ಟಿದೆ. ಅವರು ಬಿಲ್ಲು ₹1,000 ಬಿಲ್ ಮಾಡಿದ್ರೆ ಕೆಳಗಡೆ CGST EGST ಅಂತ ಬಿಲ್ ಆಗಿ ಹಾಕೊಡ್ತಾರೆ. ಅದು ಬಿಲ್ ಪೇ ಮಾಡಿ ನಾವು ತಗೊಂಡ್ಬರ್ಬೇಕು. ಬಡವನು ಟ್ಯಾಕ್ಸ್ ಕಟ್ಟಬೇಕು, ಶ್ರೀಮಂತನು ಟ್ಯಾಕ್ಸ್ ಕಟ್ಟಬೇಕು. ಈ ಟ್ಯಾಕ್ಸ್ ವಿಚಾರ ತುಂಬ ಟ್ಯಾಕ್ಸ್ ವಿಚಾರ ಇದೆ. ಟ್ಯಾಕ್ಸ್ ವಿಚಾರದಲ್ಲಿ ಈ ಬಡವ ಶ್ರೀಮಂತ ವಿಚಾರದಲ್ಲಿ ಮಾತಾಡ್ಕೊಂಡು ಹೋದ್ರೆ ಗಂಟೆ ಮೀರ್ಕೊಂಡು ಹೋಗ್ಬಿಡುತ್ತೆ. ನಾವು ದಯಮಾಡಿ ನಾನು ಇಷ್ಟೇ ಹೇಳಕ್ ಇಷ್ಟಪಡೋದು, ಎಲ್ಲರದ್ದು ರೇಷನ್ ಕಾರ್ಡು ಯಾರ್ಯಾರು ಆ ಸ್ಟೇಜ್ನಲ್ಲಿ ಇದ್ದೀರಾ ಅವರು ದಯವಿಟ್ಟು ನಾವು ಸರ್ಕಾರಕ್ಕೆ ಕೇಳ್ಕೊಬೇಕಷ್ಟೇ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಅವ್ರ ಹತ್ರ ತಲುಪಲಿ. ಅವರು ನೋಡಿ ಇನ್ಫಾರ್ಮೇಷನ್ ಯಾರ್ಯಾರಿದ್ದಾರೆ, ಯಾರ್ಯಾರಿದ್ದಾರೆ, ಅನರ್ಹರು ಯಾರ್ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ಒಂದು ಸರ್ಕಾರ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಇದು ಮಾಡಲಿ. ಇನ್ನೊಂದು ನಾವು ಜನರಿಂದ ಮನವಿ ಏನ್ ಮಾಡ್ತೀವಿ ಅಂದರೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ₹2,000 ಕೊಡಿ ಗೃಹಲಕ್ಷ್ಮಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಕೊಡಿ ಗೃಹಲಕ್ಷ್ಮಿದು ₹2,000. ಮಿಕ್ಕಿದವ್ರಿಗೆ ಕೊಡಕೋಬೇಡಿ. ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅವ್ರ ಹತ್ರ ವೆರಿಫೈ ಮಾಡಿಸಿ ಮುಂದಿನ ದಿನಗಳಲ್ಲಿ ಅದಾದಂಥ ಒಂದು ಟೀಮನ್ನು ರೆಡಿ ಮಾಡಿಸಿ. ನಿಮ್ಮ ಸರ್ಕಾರ ಇನ್ನ 7.5 ವರ್ಷ ಸರ್ಕಾರ ಆಯ್ತು. ಇನ್ನು 7.5 ವರ್ಷ ಸರ್ಕಾರ ನಡೆಸಬೇಕು. ನೀವು ಇನ್ನು ಸುಮಾರು ಒಂದು 26ರಿಂದ 28 ತಿಂಗಳು ನೀವು ಸರ್ಕಾರ ನಡೆಸಬೇಕು. ನೀವು ಆ ಸರ್ಕಾರ ಇಷ್ಟು ತಿಂಗಳಿನಲ್ಲಿ ಒಂದು ಟೀಮ್ ಆದಂಥ ಒಂದು ಟೀಮ್ ರೆಡಿ ಮಾಡಿಸಿ, ಒಂದು 100ನಲ್ಲಿ ಒಂದು 4-5 ಟೀಮ್ ರೆಡಿ ಮಾಡಿಸಿ, ಇದಕ್ಕಂತ ಒಂದು ಸರ್ವೆ ಮಾಡಿಸಿ. ಈ ₹2,000 ಯಾರ್ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಕೊಡಿ, ಮಿಕ್ಕಿದವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳಿ, ರೇಷನ್ ಕಾರ್ಡ್ ದಯವಿಟ್ಟು ಯಾರ್ದು ರೇಷನ್ ಕಾರ್ಡ್ BPL ಇಂದ APLಗೆ ಕನ್ವರ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಈ ವಿಡಿಯೋನು ಶೇರ್ ಮಾಡಿ, ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಯಾಕೆ ಈ ವಿಡಿಯೋ ಅವ್ರ ಹತ್ರನೂ ಹೋಗ್ಲಿ, ಈ ವಿಡಿಯೋ ನೋಡ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ.